ಇನ್ನು ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆಯ ಒಳಗೆ ಕೋಲಾರ ಟಿಕೆಟ್ ಫೈನಲ್ ಆಗುತ್ತೆ. ಹೈಕಮಾಂಡ್ ಕೂಡಲೇ ಅಭ್ಯರ್ಥಿಯನ್ನ ಪ್ರಕಟ ಮಾಡ್ತಾರೆ. ಹೈಕಮಾಂಡ್ ಶೀಘ್ರದಲ್ಲಿಯೇ ಕೋಲಾರ ಟಿಕೆಟ್ ಯಾರಿಗೆ ಅನ್ನೋದನ್ನ ಹೇಳುತ್ತೆ. ಕೋಲಾರದಲ್ಲಿ ಮುನಿಯಪ್ಪ ರಮೇಶ್ ಕುಮಾರ್ ಜಟಾಪಟಿ ನಡೀತಾ ಇದೆ. ಗೊಂದಲ ಶೀಘ್ರದಲ್ಲೇ ಬಗೆಹರಿಯತ್ತೆ ಅಂತ ಹೇಳ್ತಾರೆ ಗೃಹ ಸಚಿವ ಪರಮೇಶ್ವರ್. ಮೀಟಿಂಗ್ ಆಗಿದೆ. ಮೀಟಿಂಗ್ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಮೀಟಿಂಗ್ ಮಾಡಿದ್ದಾರೆ. ಅವರು ಎಲ್ಲ ಅವರ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕರ್ಕೊಂಡು ಮಾತಾಡಿದ್ದಾರೆ. ಇವತ್ತು ನಾಳೆ ಅಂತಿಮವಾಗಿ ಇವತ್ತು ಏನಾದರೂ ಆಗ್ಬೋದು ಅಂತ ಕಾಣಿಸಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇವರು ರಮೇಶ್ ಕುಮಾರ್ ಮತ್ತು KH ಮುನಿಯಪ್ಪ ಅವರು ಇಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇನ್ನು ಅವರು ಇವತ್ತು ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇರೋದೇ ಅಲ್ಲ, ಸಂಘರ್ಷಗಳು ಇರೋದೇ ಅಲ್ಲವ. ಪ್ರತಿ ಚುನಾವಣೆಯಲ್ಲೂ ಇಂಥದ್ದು ಎಲ್ಲೋ 1-2 ಕೇಸಸ್ ಇದ್ದೇ ಇರುತ್ತೆ. ಸಾಲ್ವ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ನಾನು ಕೂಡ ನಿನ್ನೆ ರಾತ್ರಿ ಸ್ವಲ್ಪ ಭಾಗವಹಿಸಿದ್ದೆ ಚರ್ಚೆಯಲ್ಲಿ. ಅವ್ರು ಮಾತಾಡಿ ಗೌತಮ್ ಫೈನಲ್ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.